ವಾವ್! ಹಲೋ ಸ್ನೇಹಿತರೆ, ನಾನು ನಿಮ್ಮ ಶಶಿ ದಿಬ್ಬೂರು. ಇವತ್ತಿನ ರೆಸಿಪಿ ದಾಲ್ ಕಿಚಡಿ. ದಾಲ್ ಕಿಚಡಿಗೆ ಬೇಕಾಗಿರುತ್ತೆ ಐಟಮ್ಸ್ ಮುಂದೆ ಬರುತ್ತೆ. ದಾಲ್ ಕಿಚಡಿ ಅಂತ ಹೇಳಿದ್ರೆ ಹೆಸರು ಬೇಳೆ ಆದರೂ ಯೂಸ್ ಮಾಡ್ಬೋದು ಅಥವಾ ತೊಗರಿ ಬೇಳೆ ಆದರೂ ಯೂಸ್ ಮಾಡ್ಬೋದು ವಿತ್ ರೈಸು ಮತ್ತು ದಾಲ್ ಪ್ರಪೋರ್ಷನೇಟಾಗಿ ಎಷ್ಟು ರೈಸ್ ಯೂಸ್ ಮಾಡ್ತೀರೋ ಅಷ್ಟೇ ಬೇಳೆನೂ ಯೂಸ್ ಮಾಡಬೇಕಾಗುತ್ತೆ. ನಾನಿವತ್ತು ತೊಗೊತಾ ಇರೋದು ತೊಗರಿ ಬೇಳೆ. ಸೊ ಎರಡನ್ನೂ ಒಂದೇ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಸೊ ಎರಡು ಮಿಕ್ಸ್ ಮಾಡಿ 1/4 kg ತೊಗೊಂಡಿದ್ದೀನಿ. ಸೊ ಇದು ತುಂಬ ರುಚಿಕರವಾಗಿರುತ್ತೆ. ಸ್ವಲ್ಪ ಸ್ಪೈಸಿಯಾಗಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಮೊಸರು ಸ್ವಲ್ಪ ನೀರು ಚೆನ್ನಾಗಿ ಹಾಕಿ ಅದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕಿ ತಿರುವಿ 1 ಸ್ಪೂನು ರೈತಾ 1 ಸ್ಪೂನ್ ದಾಲ್ ಕಿಚಡಿ ತಿಂತಾ ಇದ್ದರೆ ಸೂಪರಾಗಿರುತ್ತೆ. ಅದನ್ನ ಹೇಳ್ತಿರೋದು ನನ್ನ ವೈಫ್ಗಂದ್ರೆ ತುಂಬಾ ಇಷ್ಟ. ಅವರು ಇನ್ನೊಂದು 3 ಕಾಲಾಗಿ ಬರ್ತಾರೆ. ಅಷ್ಟೊಳಗಡೆ ರೆಡಿ ಮಾಡೋಣ, ಬ್ಯಾಟಿಂಗ್ ಮಾಡೋಣ. ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಯಾಕೆ ತಡ, ಮುಂದಕ್ಕೆ ಹೋಗೋಣ. ದಾಲ್ ಕಿಚಡಿಗೆ ಬೇಕಾಗಿರ್ತಕ್ಕಂಥ ಐಟಮ್ಸ್ ಎಲ್ಲ ರೆಡಿ ಇದೆ. ಇಷ್ಟು ಐಟಮ್ಸು ದಾಲ್ ಕಿಚಡಿಗೆ ಬೇಕಾಗುತ್ತೆ. ಮೊದಲನೇದಾಗಿ ಅಕ್ಕಿ ಮತ್ತು ತೊಗರಿ ಬೇಳೆನ ಪ್ರಪೋರ್ಷನೇಟಾಗಿ ಎರಡು ಸೇರಿಸಿ 1/4 kg ತೊಗೊಂಡಿದ್ದೀನಿ. ಮತ್ತು 1 ಈರುಳ್ಳಿ, 1 ಟೊಮೆಟೊ, ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ 5ರಿಂದ 6 ಎಸಳು, 1 ಇಂಚು ಶುಂಠಿ ಸಣ್ಣದಾಗಿ ಹಚ್ಕೋಬೇಕು, 2 ಹಸಿಮೆಣಸಿನ್ಕಾಯಿ ತುಂಬ ಸಣ್ಣದಾಗಿ ಹಚ್ಕೋಬೇಕು, ಕರಿಬೇವಿನ ಸೊಪ್ಪು ಒಗ್ಗರಣೆಗೆ, ಮತ್ತು ಚಿಲ್ಲಿ ಪೌಡರ್, MTR ಚಿಲ್ಲಿ ಪೌಡರ್, ಖಾರ ಪುಡಿ, ಮೆಣಸಿನ ಪುಡಿ, ಎಣ್ಣೆ, ಅಡುಗೆ ಅರಿಶಿನ, ಜೀರಿಗೆ, ಸಾಸಿವೆ, ಮನೇಲೇ ಮಾಡ್ಕೊಂಡಿರ್ತಕ್ಕಂಥ ಸಾಂಬಾರು ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟೆಲ್ಲನೂ ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ. ದಿಸ್ ಈಸ್ ದಾಲ್ ಕಿಚಡಿ. ಆಲ್ರೆಡಿ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ, ಮೆತ್ತಗೆ ಮಾಡಬೇಕಲ್ಲ, ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕಾಗತ್ತೆ. ಮತ್ತು ಬೇಳೆ ಬೇಯಕ್ಕಿಟ್ಟಾಗ ಸ್ವಲ್ಪ ಅರಿಶಿನ ಪುಡಿನೂ ಹಾಕಬೇಕು, ಸ್ವಲ್ಪ ಉಪ್ಪನ್ನು ಹಾಕಬೇಕು. ಲಿಡ್ಡು ಮುಚ್ಚಿದಾಗಿದೆ. ಇದು 2ರಿಂದ 3 ವಿಷಲ್ ಬಂದಾಗ ಬೇಳೆ ಮತ್ತು ಅಕ್ಕಿ ತುಂಬ ನೀಟಾಗಿ ಬೆಂದಿರುತ್ತೆ. ದಾಲ್ ಏನು ಮಾಡೋಕ್ಕೆ ಮೆತ್ತಗಿರ್ಬೇಕಲ್ವ, ಅದಕ್ಕೆ ಕರೆಕ್ಟಾಗಿ ಬೆಂದಿರಬೇಕು. ಆಯಿಲು ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳೋಣ. ಯಾಕಂದರೆ ಎಲ್ಲ ಇದರಲ್ಲೇ ಬೇಯಬೇಕಲ್ವ. 2ರಿಂದ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಇದೆಲ್ಲ ಇದರಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಸಣ್ಣದಾಗಿ ಹಚ್ಚಿರಬೇಕು, ಅದನ್ನು ಹಾಕೊಳ್ಳೋಣ. ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಉಟ್ಕೊಬೇಕು. ಬಣ್ಣ ಚೇಂಜ್ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಯಾಕಂತ ಹೇಳಿದ್ರೆ ಇದೆಲ್ಲೂ ಇಲ್ಲಿ ಬೇಯೋದಿಲ್ಲ, ಎಲ್ಲ ಇಲ್ಲೇ ನೀಟಾಗಿ ಕುಕ್ ಮಾಡ್ಕೋಬೇಕಾಗತ್ತೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಎಷ್ಟು ರೋಸ್ಟ್ ಆಗುತ್ತೋ, ಎಷ್ಟು ಬೇಯುತ್ತೋ ಎಣ್ಣೆಯಲ್ಲಿ, ಅಷ್ಟೇ ಟೇಸ್ಟ್ ಕೊಡುತ್ತೆ ದಾಲ್ ಕಿಚಡಿಗೆ. ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಟೊಮೆಟೊ ಹಾಕೊಳ್ಳೋಣ. ಹೆಂಗೆ ಬೇಯಬೇಕಂದ್ರೆ ಟೊಮೆಟೊ ಹಾಕಿದೀವೋ ಇಲ್ವೋ ಅನ್ನೋ ಥರ ಈ ಮಸಾಲ ರೆಡಿ ಆಗಬೇಕು. ಆವಾಗಲೇ ದಾಲ್ ಕಿಚಡಿಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಆಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಳೋಣ. ಚಿಲ್ಲಿ ಪೌಡರ್, ಮೆಣಸಿನಕಾಯಿ ಪುಡಿ ಒಂದು 1/2 ಟೇಬಲ್ ಸ್ಪೂನ್ ಹಾಕ್ಕೋಬೋದು. ಅಲ್ಲೇ ಮಾಡ್ಕೊಂಡಿರ್ತಕ್ಕಂಥ ಸಾಂಬಾರು ಪುಡಿ 1 ಟೇಬಲ್ ಸ್ಪೂನ್ ಹಾಕಿದ್ರೆ ಟೇಸ್ಟಿಗೆ ತಕ್ಕಂಗೆ ಸ್ವಲ್ಪ ಗರಂ ಮಸಾಲ. ಇಷ್ಟು ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲ ನೋಡಿ ನಮ್ಮಂತ ಇದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಆಯಿಲ್ ಎಲ್ಲ ಡ್ರೈ ಆಗಿದೆಯಲ್ಲ, ನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಆಲ್ರೆಡಿ ದಾಲ್ ಕಿಚಡಿ ಸ್ಮೆಲ್ ಬರ್ತಾಯಿದೆ. ಮಸಾಲ ತುಂಬ ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ಚೆನ್ನಾಗಿ ಬೇಯಲಿ, ಎಲ್ಲ ಆಯಿಲ್ ಬಿಟ್ಕೊಂಡ್ಬಿಡಲಿ ಸೈಡಿಗೆಲ್ಲ. ಆವಾಗ ಆಫ್ ಮಾಡೋಣ. ಆಯಿಲೆಲ್ಲ ಬಿಟ್ಕೊಂಡಿದೆ ಮಸಾಲೆಯಲ್ಲಿ. ನೆಕ್ಸ್ಟ್ ರೈಸು ರೆಡಿಯಾಗಿದೆ. ಕುಕ್ಕರಲ್ಲಿರೋ ಗಾಳಿ ಎಲ್ಲ ಹೋದ್ಮೇಲೆ ಈ ಮಸಾಲ ತೆಗೆದು ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹೆಂಗಿದೆ ಅಂತ ನೋಡಿಕೊಂಡು ಬ್ಯಾಟಿಂಗ್ ಮಾಡೋದಷ್ಟೇ. ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ರೈಸು, ಕಲರ್ಫುಲ್ಲಾಗಿ. ಇದನ್ನು ಚೆನ್ನಾಗಿ ಫಸ್ಟ್ ತಿರುಕೊಳ್ಳೋಣ. ಮೆತ್ತಗಾಗಿದೆ ಇಲ್ವಾ, ಸೂಪರಾಗಿದೆ. ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಹಚ್ಕೊಳ್ಳೋಣ. ಮಾಡಿರ್ತಕ್ಕಂಥ ಮಸಾಲನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ.
ಎಷ್ಟು ನೀರು ಹಾಕಿದ್ರೂ ನೀರೆಲ್ಲ ಹೊರಟೋಗಿದೆ. ಸೊ ಇನ್ನೂ ನೀರು ಹಾಕಬೇಕಾಗುತ್ತೆ ಇದಕ್ಕೆ. ಅದು ಕಿಚಡಿ ಥರ ಇರಬೇಕು. ಮತ್ತು ಲಾಸ್ಟಲ್ಲಿ ನೀರು ಹಾಕ್ಕೊಂಡು ಕಿಚಡಿ ಥರ ಮಾಡ್ಕೊಬೇಕಾಗುತ್ತೆ. ಸೊ ಮಸಾಲ ಏನು ಪೆಂಡಿಂಗ್ ಇತ್ತು ಬಾಣಲೆಯಲ್ಲಿ, ಅದಕ್ಕೆ ನೀರು ಹಾಕ್ಕೊಂಡು ಮಸಾಲೆ ಎಲ್ಲ ಹಾಕ್ಕೊಂಬಿಡೋಣ. ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದು. ಯಾವುದೇ ಅಡುಗೆ ಮಾಡಿದ್ರೂ ಮಸಾಲನೇ ಇಂಪಾರ್ಟೆಂಟ್. ಬೇಯಬೇಕಾದ್ರೆ ಆಚೆ ಕುಚ್ಚಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಡೋಣ. ಕೊತ್ತಂಬರಿ ಸೊಪ್ಪು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದೇ ಸ್ಟೇಜಲ್ಲಿ ನೀವು ಉಪ್ಪು ಕರೆಕ್ಟಾಗಿದೆಯಾ, ಖಾರ ಕರೆಕ್ಟಾಗಿದೆಯಾ ಎಲ್ಲ ಚೆಕ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಎಲ್ಲ ಮಿಕ್ಸ್ ಮಾಡಿಕೊಂಡು ಇಳಿಸ್ಕೋಬೋದು. ಲಾಸ್ಟಲ್ಲಿ ತುಪ್ಪನ ಆ್ಯಡ್ ಮಾಡಿಕೊಂಡ್ರೆ ದಾಲ್ ಕಿಚಡಿ ಟೇಸ್ಟ್ ಎಲ್ಲೋ ಹೋಗ್ಬಿಡುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ನೋಡ್ಬೋದು ನೀವು ದಾಲ್ ಕಿಚಡಿ ಯಾವ ಟೆಕ್ಸ್ಚರಲ್ಲಿ ಬಂದಿದೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನ್ನ ವೈಫ್ ತಿಂದಮೇಲೆ ಅದೇನಂತೇಳೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಯಾವಾಗಲೂ ಚೆನ್ನಾಗಿ ಮಾಡಿಕೊಡ್ತೀನಿ, ಇವತ್ತಿನ್ನೂ ಚೆನ್ನಾಗಿ ಬಂದಿದೆ. ನೋಡೋಣ ಅವ್ರು ಬಂದು ಏನು ಹೇಳ್ತಾರೆ ಅಂತ. ನನಗಂತೂ ತುಂಬ ಟೇಸ್ಟಿಯಾಗಿ ಅನಿಸ್ತಿದೆ. ಇದಕ್ಕೆ ರೈತ ಪ್ರಿಪೇರ್ ಮಾಡ್ಕೊಂಡು ತಿನ್ನೋದಂದೇ ಬಾಕಿ ಇರೋದು.